ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನಿನ್ನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಓಕೆ ಒಂದು ಡಾಕ್ಟರ್ ಶಾಂತರಾಜ್ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡ್ತಾಯಿದ್ದರು. ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ನನ್ನ ಭಾವನೆ. ಕಾರಣ ಅವರು ಸರ್ಕಾರಿ ನೌಕರಾಗಿದ್ದರೂ ಕೂಡ ನಾನು ಈ ಸಮಾಜಕ್ಕೆ ಏನಾದರೂ ಅಲ್ಪ ಸ್ವಲ್ಪ ಸೇವೆ ಮಾಡಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ಕೇಂದ್ರ ಸರ್ಕಾರದ ವೃತ್ತಿಯಲ್ಲಿದ್ದರೂ ನಿರಂತರವಾಗಿ ನಮಗೆ ಗೊತ್ತಿರೋ ವಿಚಾರ ಅಂದರೆ ಒಂದು 30-40 ವರ್ಷದಿಂದ ಅವರು ಸಮಾಜ ಪರವಾದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೀವಿ, ಒಂದು ಯಾವ್ದಾದ್ರು ಹುದ್ದೆ ಸಿಕ್ಕಿದ್ರೆ ನನಗೂ ಸಮಾಜಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ಜನ ಇದಕ್ಕೆ ಅವರೇ ಇಲ್ಲ. ಆದರೆ ಅದನ್ನು ಬಿಟ್ಟು ಅವರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾವ್ರೆ. ಮೈಸೂರು ನಗರದಲ್ಲಿ ಎಲ್ಲೇ ಕಾರ್ಯಕ್ರಮಗಳಿದ್ರೂ ಅಲ್ಲಿ ಶಾಂತರಾಜ್ ಅವರು ಇರ್ತಾರೆ. ಅದು ಅವರ ಸೇವಾ ಮನೋಭಾವನೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರ ಏನು ಈ ಸೇವಾ ಮನೋಭಾವನೆ ಇದು ನಿರಂತರವಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ನಡೀಲಿ. ಅವರೇನು ಜನಪರ ಕಾರ್ಯಕ್ರಮಗಳಿಗೆ ಎಲ್ಲ ಕಡೆ ಭಾಗವಹಿಸ್ತಾರೋ ಆ ಭಾಗವಹಿಸೋಕ್ಕೆ ದೇವರ ಶಕ್ತಿಯನ್ನು ಕೊಡಲಿ. ಇನ್ನೂ 100 ವರ್ಷ ಈ ಸಮಾಜದ ಸೇವೆಯನ್ನು ಮಾಡಲಿ ಅಂತ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಶುಭವನ್ನು ಕೋರ್ತೇವೆ. ಇವತ್ತು ಈ ಸಮಾರಂಭದಲ್ಲಿ ಭಾಗವಹಿಸೋದಕ್ಕೆ ತುಂಬ ಖುಷಿಯಾಯಿತು. ನಮ್ಮ ಜೊತೆಯಲ್ಲಿದ್ದಂಥ ಒಬ್ಬ ಸಹಪಾಠಿ, ಅಂಚೆ ಇಲಾಖೆ ಸಹಪಾಠಿ ನಿವೃತ್ತರಾದ ಮೇಲೆ ಈ ರೀತಿ ಒಂದು ಸಾರ್ವಜನಿಕ ಜೀವನದಲ್ಲಿ ಅನೇಕ ವ್ಯಕ್ತಿಗಳ ಸಂಪರ್ಕ ಇಟ್ಕೊಂಡು ನಿರಂತರವಾಗಿ ಒಂದು ಗೆಳೆಯರ ಬಳಗವನ್ನೇ ಸೃಷ್ಟಿ ಮಾಡಿ ಆ ಗೆಳೆಯರ ಬಳಗದ ಮುಖಾಂತರ ಈ ಜಲದರ್ಶಿನಲ್ಲಿ ಒಂದು ಅದ್ಧೂರಿಯಾದಂಥ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದಾರೆ. ನಮ್ಮನ್ನು ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು. ಅಂಚೆ ಇಲಾಖೆಯಲ್ಲಿ ಸೇವೆ ಮಾಡಿದವರು ನಿವೃತ್ತರಾದ ಮೇಲೆ ಮತ್ತೆ ಮುಂದಿನ ಬದುಕೇ ಇಲ್ಲವೇನೋ ಅನ್ನೋ ರೀತಿ ನಾವು ಹೋಗ್ತಾ ಇರ್ತೀವಿ. ಆದರೆ ಈ ವ್ಯಕ್ತಿ ಅದರಲ್ಲಿ ವಿಶೇಷವಾಗಿ ನಿವೃತ್ತರಾದರೂ ಸಹಿತ ಆಚೆಗೂ ಜೀವನ ಇದೆ ಅಂಥೇಳಿ ಒಂದು ಜನ ಸಂಪರ್ಕವನ್ನು ಇಟ್ಟುಕೊಂಡು ಅನೇಕ ಕಾರ್ಯಗಳನ್ನು ಮಾಡ್ತಾ ಸೇವೆ ಮಾಡ್ತಾ ಜನಾನುರಾಗಿಯಾಗಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಅವರಿಗೆ ಇನ್ನೂ 106 ವರ್ಷ ಇದೇ ಥರ ಹುಟ್ಟುಹಬ್ಬಗಳು ಬರ್ತಾ ಇರಲಿ. ದೇವರವರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ, ಅವ್ರ ಕುಟುಂಬದವರಿಗೆ ಹೆಚ್ಚಿನ ಸಂತೋಷಗಳನ್ನು ಕೊಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು. ಶಾಂತರಾಜ್ ಅರಸ್ ನನ್ನ ಹುಣಸೂರಿನ ವಿದ್ಯಾರ್ಥಿ ದಿನಗಳಿಂದಲೂ ಕೂಡ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಬಹಳ ಆಕ್ಟಿವ್ ಆಗಿ ಭಾಗವಹಿಸ್ತಾ ಇದ್ದರು. ಈಗ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಅಹಿಂದ ಒಕ್ಕೂಟಕ್ಕೆ ಆಗಿರೋದು ಬಹಳ ಸಂತೋಷ ತಂದಿದೆ. ಅವರ 68ನೆಯ ವಯಸ್ಸಿನಲ್ಲಿ ಬರ್ತ್ಡೇ ಆಚರಣೆ ಮಾಡುತ್ತಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷ ತಂದಿದೆ. ಹೋದ ತಿಂಗಳು ತಾನೇ ಅವರ ಮನೆಯಲ್ಲಿ ಒಂದು ಪುಸ್ತಕ ಬಿಡುಗಡೆ ಸಮಾರಂಭ ಉಂಟಾಗಿತ್ತು. ಮನೆ ಲೈಬ್ರರಿಗೆ ಸಂಬಂಧಪಟ್ಟಂತೆ ಅವರ ಪುಸ್ತಕ ಕೂಡ ಬಿಡುಗಡೆ ಆಯಿತು. ಅವರಿಗೆ ಶುಭವನ್ನು ಕೋರುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಅವರು ಜೀವನದಲ್ಲಿ ಸುಖ
ಉಂಡಕ್ಕಿಂತ ಹೆಚ್ಚಾಗಿ ನೋವನ್ನು ಉಂಡವರು. ಯಾಕೋ ಏನೋ ಭಗವಂತ ಅವ್ರ ಪಾಲಿಗೆ ಸ್ವಲ್ಪ ಕೆಟ್ಟದಾಗಿ ನಡ್ಕೊಂಡ ಅಂತ ನಾನು ಅನ್ಕೋತೀನಿ. ಅಷ್ಟಾದರೂ ಕೂಡ ನೀನು ನನಗೆ ಈ ರೀತಿ ನೋವು ಕೊಟ್ಟೆ, ಆದರೂ ಕೂಡ ನಿನ್ನ ನೋವನ್ನು ನಾನು ಸ್ವೀಕರಿಸಿ ಮುನ್ನುಗ್ತೀನಿ ಅಂತ ಅವರು ಒಂದು ಛಲ ಕೊಟ್ಟರು ಅಂತ ಅನಿಸುತ್ತೆ. ಬಹಳ ನೋವಿದ್ದಾಗೆ ಕೂಡ ಅವರು ಅದನ್ನೆಲ್ಲ ಮನಸ್ಸಿಗೆ ಹಚ್ಕೋದೇನೆ ಇಂಥ ಒಂದು ಜನಪರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಎಲ್ಲರ ಜೊತೆಗೂ ನಗ್ತಾ ಮಾತಾಡ್ತಾ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನಾನು ಅನ್ಕೋತೀನಿ ಅವರು ಈ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ತೊಡಗಿಸ್ಕೊಂಡಿರೋದ್ರಿಂದ ಕೂಡ ಅವರು ಭಾಳ ಆರೋಗ್ಯವನ್ನು ವೃದ್ಧಿಸ್ಕೊಂಡು ತುಂಬ ಲವಲವಿಕೆಯಿಂದ ಇದ್ದಾರೆ. ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆಯುರಾರೋಗ್ಯ ಭಾಗ್ಯ ಕೊಡಲಿ. ಅವರು ಹೀಗೇ ಜನಗಳ ಜೊತೆಗೆ ಒಡನಾಟ ಇಟ್ಕೊಂಡು ಇನ್ನೂ ಮುಂದುವರಿಯಲಿ ಅಂತ ನಾನು ತುಂಬ ಸಂದರ್ಭದಲ್ಲಿ ಅವರಿಗೆ ಹುಟ್ಟುಹಬ್ಬದ ಶುಭ ಆರೈಕೆಗಳನ್ನು ಸಲ್ಲಿಸ್ತೇನೆ. ಸರ್ ಗೋಪಾಲ್ ಸಿಂಗ್ ಸರ್.